ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಪ್ರೇರಣೆ ಪಡೆದಿರುವ ಈ20 ಜನತಾ ಪಾರ್ಟಿ ಇದೀಗ ಎಥನಾಲ್ ಮಿಶ್ರಿತ ಇಂಧನದ ವಿರುದ್ಧ ಆನ್ಲೈನ್ ಅಭಿಯಾನವನ್ನು ಪ್ರಾರಂಭಿಸಿದೆ. ಗ್ರಾಹಕರಿಗೆ 100% ಶುದ್ಧ ಪೆಟ್ರೋಲ್ ಖರೀದಿಸುವ ಆಯ್ಕೆಯನ್ನು ನೀಡಬೇಕು ಎಂಬುದು ಈ ಅಭಿಯಾನದ ಪ್ರಮುಖ ಬೇಡಿಕೆಯಾಗಿದ್ದು, ಈ ಹೋರಾಟಕ್ಕೆ ಧುಮುಕಿರುವ ಈ20 ಜನತಾ ಪಾರ್ಟಿಯು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರ ರಾಜೀನಾಮೆಗೂ ಆಗ್ರಹಿಸಿದೆ. ಸದ್ಯ ಈ ಅಭಿಯಾನಕ್ಕೆ ವಾಹನ ಸಾರಿಗೆ ಮಾಲೀಕರಿಂದಲೂ ಬೆಂಬಲ ವ್ಯಕ್ತವಾಗುತ್ತಿದೆ. ಇದರ ಹಿನ್ನೆಲೆ ಈ20 ಪೆಟ್ರೋಲ್ ವಿರುದ್ಧ ದೆಹಲಿಯ ಟ್ಯಾಕ್ಸಿ, ಪ್ರವಾಸಿ ಸಾರಿಗೆ ಮತ್ತು ಟೂರ್ ಆಪರೇಟರ್ಗಳ ಸಂಘವು ಆಗಸ್ಟ್ 4ರಂದು ಸಂಸತ್ ಚಲೋ ಹಮ್ಮಿಕೊಂಡಿದ್ದು, ಈ20 ಜನತಾ ಪಾರ್ಟಿಯ ಪ್ರಕಾರ ತಮ್ಮ ಅಭಿಯಾನವು ಗ್ರಾಹಕರ ಹಕ್ಕುಗಳ ಮೇಲೆ ಕೇಂದ್ರೀಕೃತವಾಗಿದೆಯೇ ಹೊರತು ಎಥನಾಲ್ ಮಿಶ್ರಿತ ಇಂಧನದ ವಿರುದ್ಧವಾಗಿಲ್ಲ ಎನ್ನಲಾಗಿದೆ. ಸಾಮಾಜಿಕ ಜಾಲತಾಣದ ದೀರ್ಘ ಪೋಸ್ಟ್ ಪ್ರಕಾರ ಈ20 ಜನತಾ ಪಾರ್ಟಿಯು ನಾಗರಿಕರಿಂದಲೇ ನಡೆಯುತ್ತಿರುವ ಒಂದು ಗ್ರಾಹಕರ ಹಕ್ಕುಗಳ ಚಳವಳಿಯಾಗಿದೆ. ಬೆಂಬಲ ಸಂಘಟಿಸಲು ಆನ್ಲೈನ್ ವೇದಿಕೆಗಳನ್ನು ಬಳಸಿಕೊಳ್ಳುತ್ತಿರುವ ಹೊಸ ಮಾದರಿಯ ನಾಗರಿಕ ಹೋರಾಟ ಇದಾಗಿದೆ. ಇಂಧನ ನೀತಿಯಲ್ಲಿ ಗ್ರಾಹಕರಿಗೆ ಪಾರದರ್ಶಕತೆ, ಸರಿಯಾದ ಮಾಹಿತಿ ಮತ್ತು ಮಾಹಿತಿ ಆಧಾರಿತ ಆಯ್ಕೆಯ ಹಕ್ಕು ಸಿಗಬೇಕು. ಇತರ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಜನರಿಗಿರುವಂತೆ ತಾವು ಖರೀದಿಸುವ ಇಂಧನವನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವೂ ಇರಬೇಕು ಎಂದು ಆ ಪೋಸ್ಟ್ನಲ್ಲಿ ಹೇಳಲಾಗಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಈ ಸಂಘ, ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ. ಈ20 ಜನತಾ ಪಾರ್ಟಿಯು ಜನರ ಬೆಂಬಲದಿಂದ ನಡೆಯುತ್ತಿರುವ ಚಳವಳಿಯಾಗಿದೆ. ಈ20 ನೀತಿಯು ತಮ್ಮ ವಾಹನಗಳು, ಜೇಬು ಮತ್ತು ಗ್ರಾಹಕರ ಹಕ್ಕುಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿಯುವಂತೆ ಪಾರದರ್ಶಕತೆ ಹಾಗೂ ಹೊಣೆಗಾರಿಕೆಯನ್ನು ನಾವು ಆಗ್ರಹಿಸುತ್ತಿದ್ದೇವೆ ಎಂದು ಹೇಳಿದೆ. ಇಂಧನ ಮಾರಾಟಗಾರರು ಎಥನಾಲ್ ಮಿಶ್ರಿತ ಪೆಟ್ರೋಲ್ ಜೊತೆಗೆ 100% ಶುದ್ಧ ಪೆಟ್ರೋಲ್ ಅನ್ನು ಸಹ ಮಾರಾಟ ಮಾಡಬೇಕು. ಇದರಿಂದ ಗ್ರಾಹಕರಿಗೆ ತಮಗೆ ಬೇಕಾದ ಇಂಧನ ಆಯ್ಕೆ ಮಾಡುವ ಅವಕಾಶ ಸಿಗುತ್ತದೆ ಎಂಬುದು ಈ ಅಭಿಯಾನದ ಮುಖ್ಯ ಬೇಡಿಕೆಯಾಗಿದೆ. ಇದರ ಜೊತೆಗೆ ಇಂಧನ ಮಿಶ್ರಣದ ವಿವರಗಳನ್ನು ಸರಿಯಾಗಿ ಪ್ರದರ್ಶಿಸುವುದು ಹಾಗೂ ವಿವಿಧ ಇಂಧನ ಮಿಶ್ರಣಗಳ ವೆಚ್ಚ, ಪ್ರಯೋಜನ ಮತ್ತು ಕಾರ್ಯಕ್ಷಮತೆಯ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡುವುದನ್ನು ಈ ಅಭಿಯಾನ ಒತ್ತಾಯಿಸುತ್ತಿದೆ. ಅಲ್ಲದೆ ಬೇರೆ ಬೇರೆ ಇಂಧನ ಮಿಶ್ರಣಗಳು ವಾಹನದ ಮೈಲೇಜ್, ಎಂಜಿನ್ ಸಾಮರ್ಥ್ಯ, ಹೊಗೆ ಉಗುಳುವುದು ಮತ್ತು ದೀರ್ಘಕಾಲದ ವಾಹನ ನಿರ್ವಹಣೆಯ ಮೇಲೆ ಬೀರುವ ಪರಿಣಾಮಗಳ ಕುರಿತು ಪರಿಶೀಲನೆ ನಡೆಸಬೇಕೆಂದು ಪಾರ್ಟಿ ಆಗ್ರಹಿಸಿದೆ. ದಿಲ್ಲಿಯ ಟ್ಯಾಕ್ಸಿ, ಪ್ರವಾಸಿ ಸಾರಿಗೆ ಮತ್ತು ಟೂರ್ ಆಪರೇಟರ್ಗಳ ಸಂಘವು ಈ ಚಳವಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದು, ಆಗಸ್ಟ್ 4ರಂದು ಸಂಸತ್ತಿಗೆ ಚಲೋ ಹಮ್ಮಿಕೊಳ್ಳುವುದಾಗಿ ಘೋಷಿಸಿದೆ. ಈ20 ಪೆಟ್ರೋಲ್ ಬಳಕೆ ವಿರುದ್ಧ ಹಾಗೂ ವಾಣಿಜ್ಯ ವಾಹನಗಳಲ್ಲಿ ಜಿಪಿಎಸ್ ಟ್ರ್ಯಾಕಿಂಗ್ ಸಾಧನ ಮತ್ತು ಪ್ಯಾನಿಕ್ ಬಟನ್ ಕಡ್ಡಾಯಗೊಳಿಸಿರುವುದನ್ನು ವಿರೋಧಿಸಿ ನಡೆಯುವ ಈ ಪ್ರತಿಭಟನೆಯಲ್ಲಿ ಟ್ಯಾಕ್ಸಿ ಚಾಲಕರು, ಪ್ರವಾಸಿ ಮಾಲೀಕರು ಮತ್ತು ಇತರ ವಾಣಿಜ್ಯ ವಾಹನ ಮಾಲೀಕರು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಈ ಸಂಸತ್ ಚಲೋ ಚಳವಳಿಯ ನೇತೃತ್ವವನ್ನು ಸಂಘದ ಅಧ್ಯಕ್ಷ ಸಂಜಯ್ ಸಾಮ್ರಾಟ್ ವಹಿಸಲಿದ್ದಾರೆ. ಈ20 ಇಂಧನವು ವಾಹನದ ಮೈಲೇಜ್ ಕಡಿಮೆ ಮಾಡುತ್ತದೆ, ನಿರ್ವಹಣಾ ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತು ಹಳೆಯ ವಾಹನಗಳ ಕಾರ್ಯಕ್ಷಮತೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ಈ ಹೋರಾಟಗಾರರು ಆರೋಪಿಸಿದರೆ, ಎಥನಾಲ್ ಮಿಶ್ರಿತ ಇಂಧನದಿಂದ ಇಂತಹ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳು ಉಂಟಾಗಿರುವ ಬಗ್ಗೆ ಸಾಕ್ಷ್ಯಾಧಾರಗಳಿಲ್ಲ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಚಳವಳಿ ನಡೆಸಿ ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಮಾಡಿದ್ದ ಕಾಕ್ರೋಚ್ ಜನತಾ ಪಾರ್ಟಿಯ ಹಾದಿಯಲ್ಲೇ ಈ ಪಕ್ಷವೂ ರೂಪುಗೊಂಡಂತೆ ಕಾಣುತ್ತಿದೆ. ಈಗಾಗಲೇ ಈ20 ಪಾರ್ಟಿಯ ಇನ್ಸ್ಟಾಗ್ರಾಂ ಖಾತೆಯಲ್ಲಿ 5.01 ಲಕ್ಷ ಬೆಂಬಲಿಗರಿದ್ದು, ಕ್ಷಣಕ್ಕೂ ಈ ಸಂಖ್ಯೆ ಹೆಚ್ಚಾಗುತ್ತಿದೆ. ಎಕ್ಸ್ ಖಾತೆಯಲ್ಲಿ 55,700 ಹಿಂಬಾಲಕರಿದ್ದಾರೆ. ಗ್ರಾಹಕರಿಗೆ 100% ಶುದ್ಧ ಪೆಟ್ರೋಲ್ ಖರೀದಿಸುವ ಆಯ್ಕೆಯನ್ನು ನೀಡಬೇಕು ಎಂಬ ತಮ್ಮ ಮುಖ್ಯ ಬೇಡಿಕೆಯನ್ನು ಈ ಗುಂಪು ಸಾಮಾಜಿಕ ಜಾಲತಾಣಗಳ ಮೂಲಕ ಗಟ್ಟಿಯಾಗಿ ಪ್ರತಿಪಾದಿಸುತ್ತಿದೆ. ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಈ ಹಿಂದೆ ಎಕ್ಸ್ನಲ್ಲಿ ಹಾಕಿದ್ದ ಎಲ್ಲಾ ಕಾಕ್ರೋಚ್ಗಳು ಒಂದಾದರೆ ಏನಾಗುತ್ತದೆ ಎಂಬ ಪೋಸ್ಟ್ ಅನ್ನು ಶೇರ್ ಮಾಡಿರುವ ಈ20 ಜನತಾ ಪಾರ್ಟಿಯ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಎಲ್ಲಾ ಬೈಕ್ ಮತ್ತು ಕಾರು ಮಾಲೀಕರು ಒಂದಾದರೆ ಏನಾಗುತ್ತದೆ ಎಂದು ಪ್ರಶ್ನಿಸಿದೆ. 20% ಎಥನಾಲ್ ಹಾಗೂ 80% ಪೆಟ್ರೋಲ್ ಹೊಂದಿರುವ ಈ20 ಇಂಧನದ ಬಳಕೆ ಕುರಿತು ಸಾರ್ವಜನಿಕರಲ್ಲಿ ಚರ್ಚೆ ಮತ್ತು ಬೇಡಿಕೆ ಹೆಚ್ಚುತ್ತಿರುವ ಬೆನ್ನಲ್ಲೇ ಈ20 ಪಾರ್ಟಿಯ ಅಭಿಯಾನ ಮುನ್ನೆಲೆಗೆ ಬಂದಿದೆ. ದೈನಂದಿನ ವಿಡಿಯೋಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನೆಲ್ను ಇಂದೇ ಸಬ್ಸ್ಕ್ರೈಬ್ ಮಾಡಿ.